ಸ್ವಾಗತಂ ಸುಸ್ವಾಗತಂ. ಫ್ರೆಂಡ್ಸ್, ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಅಸ್ಲಾಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಪೆಟ್ರೋಲ್ ಬಂಕ್ನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂದರೆ, ಡೀಸೆಲ್ ಹಾಕ್ತಿದ್ದೀನಿ, ಲೋಡಿಗೆ ಹೋಗ್ಬೇಕು. ಖಾಲಿ ಮಾಡಿ ಗುರು 4 ದಿವಸ ನಿಂತಿದ್ದು. 4 ದಿವಸದಿಂದ ಮಳೆನೇ ಬಿಟ್ಟಿಲ್ಲ. ಇವಾಗ ಬೆಳಗ್ಗೆ ಬಂದು 1 ಗಂಟೆ ಆಗೈತೆ ಅಷ್ಟೇ. ಮಳೆ ಬಿಟ್ಟು ಒಂಚೂರು ಬಿಸಿಲು ಹೊಡಿತಿದೆ ನೋಡಿ. ಬಿಸಿಲು ಇಲ್ಲ, 4 ದಿವಸಲಿದ್ದ ಲೋಡಿಂಗೇ ಇರಲಿಲ್ಲ. ಒಂದು ಲೋಡ್ ಇತ್ತು, ಆದರೆ 300 ಕಿಲೋಮೀಟ್ರ್ ಎಂಟಿ ಹೋಗಿ ತುಂಬಿಕೆ ಬರ್ಬೇಕಾಗಿತ್ತು ಮುಂದ್ರ ಪೋರ್ಟಿಂದ. ಎಲ್ಲಿಗಂದರೆ ಮೈಸೂರು ಸ್ಯಾಂಡ್ಲ್ ಸೋಪಿಗೆ, ಬೆಂಗಳೂರಿಗೆ ಸೋಪಿನ ಕೊಡ್ರು. ಅದಕ್ಕೆ ಅಷ್ಟು ದೂರ ಇನ್ನೇನು ಹೋಗೋದು, ಅಲ್ಲಿಗೆ ಇಲ್ಲಿಗೂ 600 ರೂಪಾಯಿ ಬಾಡಿಗೆ. 600 ರೂಪಾಯಿಗೆ 300 ಕಿಲೋಮೀಟ್ರ್ ಇನ್ನೇನು ಹೋಗೋದು ಬೇಡ. ಒಂದು 800-1000 ಇದ್ದರೆ ಹೋಗ್ಬಿಡ್ತಿದ್ದೆ. ಹೋಗೋದು ಬೇಡ ಅಂತೇಳಿ ಇಲ್ಲೇ 4 ದಿವಸ ನಿಂತ್ಕೊಂಡ್ವಿ. ನಮಗೆ ಕೇರಳಕ್ಕೆ ಕಾಚ್ಪೇಟೆ ಬಂದಿತ್ತು ಗ್ಲಾಸಿನ ಲೋಡು 25 ಟನ್ನು. ಕೇರಳಕ್ಕೆ ನಾನು ಹೋಗಲ್ಲ ಅಂತೇಳಿ ನಮ್ಮ ಓನರ್ ಹೇಳೇ ಇಲ್ಲ. ಮಳೆ ಬರ್ತೈತೆ, ಅವ್ನು ಹೋಗಲ್ಲ ಅಂತೇಳಿ. ಅದು ಬೇರೆ ಲೋಡ್ ಹೋಯ್ತು. ಇವಾಗಲೂ ಗ್ಲಾಸ್ ಇತ್ತು, ಅದ್ರ ಮೇಲೆ ಪಾರ್ಸಲ್ಲು ರೆಡಿ ಇರಲಿಲ್ಲ. ಇದು ಒಂದೇ ಲೋಡಂತೆ. ಇಲ್ಲೆಲ್ಲೋ ಎಕ್ಸ್ಪ್ರೆಸ್ ಹೈವೇಗೆ ಹೋಗ್ಬೇಕಂತೆ. ನಮ್ಮ ಟ್ರಾನ್ಸ್ಪೋರ್ಟ್ನವರು ಇನ್ನೂ ಹೇಳಿಲ್ಲ. ಅದಕ್ಕೆ ಡೀಸೆಲ್ ಹಾಕ್ಸ್ತಾಯಿದ್ನಿ, ಲೊಕೇಶನ್ ಕೊಡ್ತೀನಿ ಬಾ ಅಂದರು. ಮಧ್ಯಾಹ್ನ ಆಗಿತ್ತು ಅಲ್ಲೇ 2:30-3 ಗಂಟೆ ಆಗಿತ್ತು ನೋಡಿ. ಇವಾಗ ಲೋಡಿಂಗ್ ಬಂದಿರೋದು. ಇವತ್ತೇನು ಲೋಡ್ ಆಗೋದು ಡೌಟು. ಆದರೂ ನೈಟ್ ಆಗ್ಬೋದು, ಇಲ್ಲಾಂದರೆ ಬೆಳಗ್ಗೆನೂ ಆಗ್ಬೋದು. ಹುಡುಗನ ಬೇರೆ ಅಲ್ಲೇ ಬಿಟ್ಟು ಬಂದಿದ್ದೀನಿ ಗಾಡಿ ಹತ್ರನೇ. ಆ ಗಾಡಿ ಹತ್ರನೇ ಇದೆ ನಾನು. ಅದು ಖಾಲಿ ಆಗ್ತೈತೆ. ನಾನು ಖಾಲಿ ಮಾಡಿ ನಿಂತಿದ್ದೆ. ಅದೇನೋ ಮಾಲು ಭತ್ತ ಹಸಿ ಐತೆ ಅಂಥೇಳಿ ಖಾಲಿ ಮಾಡಿದ್ದಿಲ್ಲ. ಅದು 3 ದಿವಸ ಆಗಿತ್ತು. ಇಬ್ಬರು ಜೊತೆಗೆ ಬಂದಿದ್ವಿ. ಅದು 3 ದಿವಸ ಬಿಟ್ಟು ಖಾಲಿ ಮಾಡ್ತಾಯಿದ್ದಾರೆ ಇವತ್ತು. ನಂದೇನು ಹೋಗಿದ್ದು ತಿರುಗಿ ದಿವಸನೇ ಖಾಲಿ ಆಯಿತು. ಅದನ್ನು ಶಾಂಪಲ್ ತಗೊಳಕ್ಕೆ ಒಂದು ದಿವಸ ಮಾಲ್ ಹಸಿ ಐತೆ ಅದು ಇದು ಅಂತೇಳಿ ಏನೇನೋ ಕತೆ ಓದಿ ರೇಟ್ ಕಮ್ಮಿ ಮಾಡಿ ಇಳಿಸ್ತಿರೋದು ಇವತ್ತು. ಇನ್ನೇನು ಅಗ್ಗಟ್ಟಾರ್ಫಲ್ ಬೀಚಕ್ಕೆ ಒಳಕ್ಕೆ ಹೋದ್ರು. ನಾನು ಹಂಗೆ ಬಂದೆ, ಬಾ ಅಸ್ಲಾಲಿಗೆ ಬರ್ತಿಲ್ಲ ಬಾ ಅಂತೇಳಿ. ಬಾವ್ಲದಾಗ ಖಾಲಿ ಆಗ್ತೈತೆ. ಲಾಸ್ಟ್ ಟ್ರಿಪ್ಪು ಹುಣಸಿಗಿಂದ ತುಮಕೆ ಬಂದಿದ್ನಲ್ಲ, ಅದೇ ಮಿಲ್ಲಿಗೆ ತುಮಕೆ ಬಂದಿದ್ದು ಗುರು. ಹೇಳ್ಬಾರ್ದು ನಮ್ಮ ಪಜಿತಿ ಮಳೆಗೆ. ಗಾಡಿ ಎಲ್ಲ ಸರ್ವಿಸ್ ಮಾಡಿಸಿದ್ದೆ, ಫುಲ್ ಗಲೀಜಾಗೈತೆ. ಇವಾಗಿನ ಲೋಡಿಗೆ ಎಲ್ಲಿಗೆ ಅಂತೇಳಿ ಅಲ್ಲಿ ಹೋಗಿ ನೋಡೋಣ ಬನ್ನಿ. ಡೀಸೆಲ್ ಹಾಕ್ಸ್ಕೊಂಡು ಬಂದೆ ಲೋಡಿಗೆ ಹೋಗೋಣ ಅಂತೇಳಿ. ಇಲ್ಲಿ ನೋಡಿದರೆ ಫುಲ್ ಜಾಮ್ ಆಗಿಬಿಟ್ಟದು ಬೈಪಾಸ್ನಾಗೆ. ಲೆಫ್ಟ್ ಸೈಡಿಗೆ ಕಾಣ್ತಾ ಇರ್ಬೋದು ನಿಮಗೆ ಕಾರುಗಳು ನೋಡಿ. 3 ಲೈನ್ ಮಾಡಿದ್ದಾರೆ. ಅಲ್ಲಿ ಬೈಕು ಆಟೋ ಹೋಗೋಕ್ಕೆ ಜಾಗ ಇರೋದು, ಬೈಕ್ನವ್ರಿಗೆ ಹೋಗೋಕ್ಕೆ. ಅದ್ರಾಗ ಇವ್ರು ತೂರ್ಕೆ ಬಂದರೆ ನೋಡಿ. ಗಾಡಿ ಟಚ್ ಆದ ಅಂದರೆ ಅದು ಇವ್ರ ಮೇಲೆ, ನಮ್ಮ ಮೇಲೆ ಲಾರಿಯ ಮೇಲೆ ಹಾಕೋದು ನೋಡಿ. ನಾನು ಲೆಫ್ಟ್ ಸೈಡ್ನಾಗ ಮಿರರ್ನಾಗ ಯೋಸ್ ಗಾಡಿ ಬರ್ತಿದ್ದಾವೆ. ಇವ್ರಿಗೆ ಯಾರನ್ನ ಬುದ್ಧಿ ಆಯಿತು ಅಂತಾರೋ, ತಲೆಗೆ ಲಗ್ದಿ ಆಯ್ತು ಗೊತ್ತಿಲ್ಲ ನೋಡಿ. ಹೆಂಗೆ ಪಾಸ್ ಆಗ್ತಿದ್ದಾನೆ ಮತ್ತು ಬಂದು ಅಡ್ಡ ಇಳಿಯೋದು. ಲೈನ್ ಡಿಸಿಪ್ಲಿನ್ ಮಾಡ್ಬೇಕನ್ನೋದೇ ಈಗ ಗೊತ್ತಿಲ್ಲ ಇವ್ರಿಗೆ. ಡಿಸಿಪ್ಲಿನ್ ಅನ್ನೋದು ಏನು ಅಂಬೋದೇ ಗೊತ್ತಿಲ್ಲ ಇವ್ರಿಗೆ. ಮತ್ತು ಇಲ್ಲಿ ಇನ್ನೊಂದು ಏನು ರೂಲ್ಸ್ ಅಂದರೆ, ಹೈವೇನಲ್ಲಿ ರೈಟ್ ಸೈಡಿಗೆ ನಾವು ಹೋದರೆ ನಮಗೆ ಕೇಸ್ ಹಾಕ್ತಾರೆ. ಇವ್ರು ಎಲ್ಲಿ ಬೇಕಾದರೂ ತೂರಾಡ್ಬೋದು ಕಾರ್ನರು. ಇವ್ರಿಗೆ ಯಾರು ಕೇಳಲ್ಲ. ಯಾಕೆ ಹೇಳಿ, ಇವ್ರು ಸೌಕಾರರು ಕಾರ್ನರು, ನಾವು ಬಡವರು ಲಾರಿಯರು. ನಮಗೆ ಯೋಗ್ಯತೆ ಇಲ್ಲಲ್ಲ, ಅದಕ್ಕೆ ನೋಡಿ ಎಲ್ಲಿ ಬೇಕಲ್ಲಿ ತೂರಾಡ್ತಾರೆ. ಲೆಫ್ಟ್ ಸೈಡ್ನಾಗೆ ಆ ಕಡೆಗೆ ಲೆಫ್ಟಿಗೆ ಇನ್ನೂ ಜಾಗ ಐತೆ. ಇವ್ನು ನನಗೆ ಒತ್ತದಾನೆ ಪಕ್ಕದಾಗಿರೋದು ಫಾರ್ಚುನರ್ ಗಾಡಿಯನ್ನು ನೋಡಿ. ನಾವು ಬರ್ತಾ ಈ ಕಡೆಗೆ ಬರ್ತಾ ಇದ್ದೀವಿ. ಲೆಫ್ಟ್ ಸೈಡ್ನಾಗೆ ಫುಲ್ ಬರ್ತಿರೋದು. ರೈಟ್ ಸೈಡಿಗೆ ಜಾಗ ಐತೆ, ಆದರೂ ಇವರಿಂದನೇ ಅರ್ಧ ಜಾಮ್ ಆಗ್ತದೆ ಗುರು. ವೈಟ್ ಬೋರ್ಡ್ನವರು ಗ್ರೌಂಡ್ನಾಗ ಕಲ್ತ್ಕೊಬಂದ್ಬಿಡ್ತಾರೆ ಡ್ರೈವಿಂಗ್ ಸ್ಕೂಲಾಗೆ, ಇಲ್ಲಾಂದ್ರೆ ಗ್ರೌಂಡ್ನಾಗೆ ನೋಡಿ. ಹಿಂಗೆ ಅಡ್ಡ ಅದಿಟ್ಟು ನುಗ್ತಿರೋದೇ ಸುಮ್ಮನೆ. ರೂಲ್ಸು ರೆಗ್ಯುಲೇಷನ್ ಫಾಲೋ ಮಾಡೋದೇ ಇಲ್ಲ. ಲೈನ್ ಡಿಸಿಪ್ಲಿನ್ ಅನ್ನೋದೇ ಗೊತ್ತಿಲ್ಲ ಇವ್ರಿಗೆ ನೋಡಿ. ಹಿಂಗಾದರೆ ಯಾಕೆ ಆಕ್ಸಿಡೆಂಟ್ಗಳು ಆಗ್ಬಾರ್ದು, ಗಾಡಿಗಳು ಯಾಕೆ ಟಚ್ ಆಗಬಾರ್ದು. ಅವ್ನು ಯಾರೋ ಆನಿಸಿ ಬಡ್ಕೊಂತಾನೆ, ಇವ್ರು ಹೋಗಂಗಿಲ್ಲ. ನಾವೇ ಲೈನ್ ಬಿಟ್ಟು ಹೋಗಂಗೆ ಆಗೈತೆ ಇವ್ರು ಮಾಡೋಕ್ಕೆ ಕೆಲಸದಿಂದ. ಯಾವನ ಅಲ್ಲಿ ಹೋಗಕ್ಕೆ ಜಾಗನೇ ಇಲ್ಲ, ಬರ್ತಾನೆ ಗುರು. ನೋಡ್ಗುರು, ಪಾರ್ಕಿಂಗ್ನಾಗ ಹೋಗಕ್ಕೆ ರೋಡ್ ಹೆಂಗೈತೆ. ಆಟೋದೊಂದು ಬರ್ದಂಗೆ ರೋಡ್ನಾಗ ನಿಲ್ಸ್ಕೊಂಡು ನಾಟಕ ಮಾಡ್ತದಾನೆ. ಬರಬಿಟ್ಟು ಏನು ಮಾಡ್ತದನಂತ ಗೊತ್ತಿಲ್ಲ ನೋಡಿ. ಅಲ್ಲೇ ನಾಟಕ ಮಾಡ್ತದ ನೋಡಿ. ಇವಾಗ ಬಂದ. ಇದಕ್ಕೆ ಬೈಕ್ನವ್ರು ಬಂದ್ರೆ ಅವಾಕೆ ಅಂತಾರೆ. ನೀರು ಎಷ್ಟೊಪ್ಪ ನಿಂತಿದ್ದಾವೆ ನೋಡಿ. ನಮ್ಮ ಗಾಡಿ ಸರ್ವಿಸ್ ರೋಡ್ನಾಗ ಪಾರ್ಕಿಂಗಿಗೆ ಹೋಗ್ಬಿಟ್ಟಿದ್ದಾನೆ. ಇನ್ನು ನಾನು ಹೋಗ್ಬೇಕಷ್ಟೇ. ಇನ್ನೇನು ಎದುರಿಗೆ HP ಬಂಕ್ ಕಾಣ್ತಿದೆ, ಅದು ದಾಟಿದ್ರಲ್ಲೇ ಪಾರ್ಕಿಂಗ್ನಾಗ ಫೋನ್ ಬನ್ನಿ. ಎಲ್ಲ ಕಡೆನೂ ಜಾಮ್ ಇರುತ್ತೆ. ಸರ್ಕಲ್ಲು ನೋಡಿ. ಯಾರ ಗುರು ಹಿಂದೆನೇ ಬಂದ. ಬರ್ರಿ ಎಲ್ಲ ಬಂದು ಹೋಗಿ ಬರ್ರಿ. ನಿಧಾನಕ್ಕೆ ಹೋಗ್ತೀನಿ ನಾನು. The next day.
ನೋಡಿ ಸ್ನೇಹಿತರೆ, ಇವಾಗ ಎದ್ದೋಗ್ತಾ ಇದ್ದೀನಿ. ಬೆಳಗ್ಗೆ 6:30 ಆಯ್ತು. 5:30ಗೆ ಎದ್ದೋಗೋಣ ಅಂತ ಹೊರಟ್ವಿ. 5:30ಗೆ ಎಬ್ಬಿಸ್ತಾ ಇವನು ಸ್ನಾನ ಮಾಡ್ಕೊಂಡು ಗ್ಲಾಸ್ ಗೀಸ್ ತೊಳ್ಕೊ ಹೋಗು, ಆಮೇಲೆ ಹೋಗೋಣ ಅಂದೆ. ಯಾಕಂದರೆ ನಾವು ಗಾಳಿ ಚೆಕ್ ಮಾಡಿಸಿರ್ಲಿಲ್ಲ ರಾತ್ರಿ. ಸೆಕೆಂಡ್ ಅಕ್ಸಲ್ಲಿ ನಮ್ಮ ಗಾಳಿ ಹೋಗ್ತದೆ, ನಮ್ಮದು ವಾಲ್ಪಿನ್ ಲೂಸಾಗಿ. ಅದು ಗಾಳಿ ಹೋಗಿತ್ತು, ಚೇಂಜ್ ಮಾಡಿದ್ದೀವಿ ಟೈರು. ಗಾಳಿ ಚೆಕ್ ಮಾಡಿಸಿರ್ಲಿಲ್ಲ. ಗಾಳಿ ಚೆಕ್ ಮಾಡಿಸ್ಕೊಂಡು ಹೋದ್ರಾತು ಅಂತೇಳಿ ಇವಾಗ ಹೋಗ್ತಿದ್ದೀವಿ ನೋಡಿ. ಅದು ನಮ್ಮದು ಗಾಡಿಲೋ ಇನ್ನೊಂದು ಗಾಡಿನೋ ಲೋಡಿಂಗ್ ಕನ್ಫರ್ಮ್ ಆಗೈತೆ ಇಂದಪುರಿಗೆ. ರಾತ್ರಿನೇ ಲೋಡಿಗೆ ಹೋಗ್ಬೇಕಾಯ್ತು, ಅದು ಯಾಕೆ ಹೋಗಿಲ್ಲ. ಇವಾಗ ಹೋಗ್ತಾನೇನೋ. ಇನ್ನು ಪಾರ್ಕಿಂಗ್ನಾಗಿತ್ತು, ನಾವು ಅದೇ ಬಂದ್ವಿ. ಇವಾಗ ಹೋಗ್ಬೋದ ಪಾರ್ಕ್ ಅದನ್ನು ಗಾಡಿ ಹೋಗ್ತಾ ಇದ್ದೀವಿ. ರೋಡ್ ಪ್ರಶಾಂತವಾಗೈತೆ ನೋಡಿ. ರೋಡ್ ಖಾಲಿ ಐತೆ. ಇದು ಒಂದು ಅರ್ಧ ಗಂಟೆ ಬೇಡ, 3/4 ಗಂಟೆ ಅಲ್ಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಲೋಡಿಂಗ್ ಪಾಯಿಂಟಿಗೆ ಮುಟ್ಬಿಡ್ತೀವಿ. ನಾವು ರಾತ್ರಿನೇ ಹೊರಟಿದ್ರೆ ಬರೀ 9 ಕಿಲೋಮೀಟ್ರ್ ಬರೋಕ್ಕೆ 3 ಅವರ್ ಟೈಮ್ ತಗೊಂಡೈತೆ. ಅಷ್ಟು ಜಾಮ್ ಆಗಿತ್ತು. ಈ ಕಡೆನೂ ಫುಲ್ ಜಾಮ್ ಇರ್ತೈತೆ. ಇದು ಬೈಪಾಸು. ಇದು 6 ಲೈನ್ ಮಾಡಿದ್ರು ಜಾಮ್ ಇರ್ತದೆ ನೋಡ್ಗುರು ಇಲ್ಲಿ. ಅದಕ್ಕೆ ರಾತ್ರಿ ಬರಲಿಲ್ಲ ನಾವು. ನೋಡಿ ಆರಾಮಾಗಿ ಹೋಗ್ತಿದ್ದೀವಿ. ಬನ್ನಿ ಮುಂದೆ ಹೋಗ್ತೀವಿ. ರೋಡ್ ನೋಡ್ ಗುರು ಹೆಂಗೈತೆ. 3 ಕಿಲೋಮೀಟ್ರ್ ಇದೇ ರೋಡ್ನಾಗ ಹೋಗ್ಬೇಕು ನಾವು. ಆ ಕಡೆ ಚಾನಲ್ ಮೇಲೆ ಒಂದು ದಾರಿ ಇತ್ತು, ಅಲ್ಲಿ ಚಾನಲ್ ಮೇಲೆ ಆರ್ಚ್ ಹಾಕಿದ್ದಾರೆ. ಗೂಗಲ್ ಹಾಕೊಂಡು ನಂಬ್ಕೊಂಡು ಹೋದ್ರೆ ಮುಗೀತು. ಇಲ್ಲಿ ಅಲ್ಲೇ ಊರೊಳಗೆ ಕಳಿಸಿದ್ಲು ಗೂಗಲ್ ಅಕ್ಕ. ತಿರುಗಿ ವಾಪಸ್ ತಗೊಂಡು ಬಂದ್ವಿ ಮುಂದೆ. ನೋಡಿದರೆ ರೋಡ್ ನೋಡಿ ಹೆಂಗೈತೆ. ಮೋಸ್ಟ್ಲಿ ಇದು ಊರೊಳಗೆ ಐತೋ ಊರ ಹೊರಗನ್ನ ಹೆಂಗೈತೋ ಗೊತ್ತಿಲ್ಲ. ಎಲ್ಲ ಫ್ಯಾಕ್ಟ್ರಿ ಏರಿಯಾ, ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ನೋಡಿದ್ರು ಫ್ಯಾಕ್ಟ್ರಿನೇ ಕಾಣ್ತಾ ಇರೋದು. ಈ ಕಡೆ ಮಾತ್ರ ಮನೆಗಳದಾವೆ. ತರಕಾರಿ ಐತೆ ಅಲ್ಲ. ಮತ್ತೆಲ್ಲ ಇದಾವಂತೆ, ಟನ್ ಅದಾವಂತಂದು ಫ್ಯಾಕ್ಟ್ರಿಗೆ ಬಂದ್ವಿ. ಬಂದಟ್ಟಿಗೆ ಒಳಕ್ಕೆ ಬಿಟ್ಟು ಎಂಟ್ರಿ ಮಾಡಿ ಕಾಟ ಮಾಡಿದ್ವಿ. ಇವಾಗ ಟೈಪ್ ಚೇಂಜ್ ಮಾಡಬೇಕು, ಅಡುಗೆ ಮಾಡ್ಕೋಬೇಕು. ಅಲ್ಲಿ ಮುಂದೆ ಸೈಡ್ಗೆ ಹಾಕ್ರಂತೇಳಿ ಟಾರ್ಪಲ್ ಮೊನ್ನೆ ಎತ್ಲಾಗ ಬೇಕು ಅತ್ಲಾಗೆ ಮಡಿಸಿದ್ವಿ ಒಂದು ಟಾರ್ಪಲ್ಲು. ಅದನ್ನು ತಕ್ಕೊಂಡು ಮತ್ತೆ ರೆಡಿ ಆಗ್ಬೇಕು. ಎಲ್ಲ ವಾಸ್ಕಲ್ಲಲ್ಲ, ಸನ್ ಮೇಕರ್ ಲೋಡ್ ಮಾಡೋದು. ಪ್ಲೈವುಡ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಒಂದೇ ತಗ ಲೋಡು, ಒಂದೇ ತಗ ಅನ್ಲೋಡು, ಟೆನ್ಷನ್ ಇಲ್ಲ. ಇವಾಗೆಲ್ಲ ನಾವು ಆ ಕಡೆ ಸೈಡಿಗೆ ಯಾರಿಗೂ ನೋಡಿ ಗುರು ನೆನಿಬಾರ್ದು ಅಂತೇಳಿ ಎಲ್ಲ ಇದು ಮಾಡ್ತಿದ್ದಾರೆ ಪ್ಯಾಕಿಂಗು. ಮತ್ತು ಸೈಡಿಗೂ ಹಾಕ್ತಾರಂತೆ. ಏನು ಲೋಡ್ ಅಂದರೆ ಸನ್ವೇಕರು, ಸೀಲಿಂಗು ನೋಡಿ. ಆ ಕಡೆ ಹೊರಗೆ ಹೋಗ್ಬಾರ್ದು ಅಂತೇಳಿ ಸೈಡಿಗೆ ಪ್ಯಾಕಿಂಗು, ಹಗ್ಗ ಎಲ್ಲ ಹಾಕಿದ್ದಾರೆ. ನಾವು ಇದಕ್ಕೆ ಬೆಲ್ಟ್ ಹೊಡ್ಕೋಬೇಕು. ಹಗ್ಗ ಸರಿಯಾಗಿ ಇದು ಸೈಡಿಗೆ ನಿಲ್ಲಿಸ್ತಾರೆ. ಸೈಡಿಗೆ ನಿಲ್ಲಿಸೋದಿಲ್ಲ, ಕೆಳಗೆ ಹಾಕೋ ಇರ್ಬೋದು. ನೋಡೋಣ ನೋಡಿ, ಇಲ್ಲಿ ಬಂದಿದೆ. ಇದೆ ಎಲ್ಲ ಸೀಲಿಂಗು ಇದೆ ನೋಡಿ. ಸನ್ವೇಕರ್ ಇದು ವಾಲ್ ಡ್ರಾಫಿಗೆ ಹಾಕೋದು ಗುರು ನೋಡು ಅಂತ ಇದೆಯಲ್ಲ. ಫ್ಲೋರಿಂಗ್ ಮ್ಯಾಟಿಗೆ ಹಾಕಕ್ಕೆ ಬರುತ್ತೆ ನೋಡಿ. ಒಳಗೆ ಗಾಡಿ ಲೋಡಿಗೆ ಬಿಟ್ಟು ಬಂದು ಇಲ್ಲಿ ಕುಂತಿದ್ದೀನಿ. ಬಿಸಿಲಿಗೆ ಸೆಕ್ಕಿಗೆ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ, ಹಿಂದೆ ಅದು ಧೂಳು ಹಿಡಿತದಾನೆ, ಗಾಳಿ ಹಿಡಿತದಾನೆ, ಧೂಳೆಲ್ಲ ಬರ್ತೈತೆ. ಟಾರ್ಪಲ್ ಎಲ್ಲ ನೆಂದಿದ್ವು. ಬಿಸಿಲಿಗೆ ಒಣಗಿ ಹಾಕಿ ಇಲ್ಲಿ ಬಂದು ಕೂತಿದ್ದೀನಿ. ಅಲ್ಲಿ ಗಾಡಿ ಒಳಗೆ ಲೋಡ್ ಆಗ್ತೈತೆ. ಅಲ್ಲಿ ಕುತ್ಕೊಳಕ್ಕಾಗ್ತಿಲ್ಲ, ಮಕ್ಕಳಕ್ಕಾಗ್ತಿಲ್ಲ. ಕೆಮಿಕಲ್ ಬರ್ತೈತೆ ಯಾವುದೋ ಒಂದು. ಅದು ಏನಂಬೋದೇ ಗೊತ್ತಾಗ್ತಿಲ್ಲ ನಮಗೆ. ಲಾಸ್ಟಿಗೆ ಸ್ನಾನ ಮಾಡ್ಕೊಂಡೇ ಹೋಗೋದು ನೋಡೋದು. ಇಲ್ಲಾದರೆ ಸ್ನಾನ ಮಾಡೋದು, ಇಲ್ಲಾಂದರೆ ಮುಂದೆ ಹೋಗಿ ಇಲ್ಲೊಂದು ಸ್ನಾನ ಮಾಡ್ಕೊಂಡು ಹೋದ್ರಾಯ್ತು. ಸುಮ್ಮನೆ ಮೈ ಮೇಲೆಲ್ಲ ಧೂಳು, ಎಲ್ಲಂದ್ರಲ್ಲೇ ಧೂಳು. ಅಲ್ಲಿ ಏನೋ ಕೆಮಿಕಲ್ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಹಿಂದೆ ಟ್ಯಾಂಕರ್ ಕಾಣ್ತಿದ್ದಾವಲ್ಲ, ಕಾಣಿಸ್ತಿಲ್ಲ ಬಿಸಿಲಿಗೆ. ಅಲ್ಲಿ ಕೆಮಿಕಲ್ ಮಾಡ್ತಿದ್ದಾರೆ. ಸುಮ್ಮನೆ ಕಣ್ಣೆಲ್ಲ ಉರಿತವೆ, ಮೂಗೆಲ್ಲ ಉರಿತವೆ, ಗಂಟ್ಲೆಲ್ಲ ಉರಿತದೆ ಗುರು. ಅದಕ್ಕೆ ಹೊರಗೆ ಬಂದು ಕುತ್ಕೊಂಡ್ಬಿಟ್ವಿ. ಇದು ಮಳೆ ಒಂದು ಸ್ವಲ್ಪ ಹೊತ್ತು ಬರ್ತತೆ, ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂತತೆ. ಎಂಥ ಮಳೆ ಅಂತೀರ ಇದು ಬಿಸಿಲಿಗೆ. ನಮ್ಮದು ನಾವೆಲ್ಲ ಹೆಂಗಾಗ್ಬಿಟ್ಟಿದ್ದೀವಿ ನೋಡಿ. ಮೈಯೆಲ್ಲ ಕಡ್ತಾ. ನಿನ್ನಿನ ಸ್ನಾನ ಮಾಡಿದ್ವಿ, ರಾತ್ರಿ ಬರ್ಬೇಕಾದ್ರೂ ಸ್ನಾನ ಮಾಡಿದ್ವಿ ನೋಡಿ. ಕಟಿಂಗ್ ಮಾಡ್ಸೋಣ ಅಂತ ಹೋದರೆ ಕಟಿಂಗ್ ಶಾಪ್ ನಾನು ತೆಗ್ದಿದ್ದಿಲ್ಲ. ಇವಾಗ ನೋಡೋಣ, ಇಲ್ಲೆಲ್ಲ ಡಾಬಾದಾಗ ಕಟಿಂಗ್ ಶಾಪ್ ನಾನು ಇದ್ನಂದರೆ ಕಟಿಂಗ್ ಮಾಡಿಸಿ ಸ್ನಾನ ಮಾಡ್ಕೊಂಡ್ರಾತು. ಇವಾಗ ಇಲ್ಲಿಂದ ಸೀದಾ ಲೋಡ್ ಮಾಡ್ಕೊಂಡು ಬಿಲ್ ಇಸ್ಕೊಂಡು ವಡೋದ್ರ ಅಂತೀನಿ. ಎಕ್ಸ್ಪ್ರೆಸ್ ಹೈವೇ ಹತ್ಬಿಡೋದೆ. ಇನ್ನೇನು ಆ ಕಡೆ ರೋಡಿಗೆ ಹೋಗಂಗಿಲ್ಲ, ಏನಿಲ್ಲ. ಇಲ್ಲಿ ಎಕ್ಸ್ಪ್ರೆಸ್ ಹೈವೇ ತಿರ್ಗಿ ಸೀದಾ ವಡೋದ್ರಾಗ ಇಳಿತೀನಿ. ನೋಡೋಣ, ನಮ್ಮದು ಅದು ಗಾಡಿ ಬಂತಂದರೆ
ದಿಲ್ಲಿ ಬಾಂಬೆ ಹೈವೇ ಎತ್ಕೊಂಡು ಸೀದಾ ಯಾವುದಪ್ಪ ಅದು ಬರೂಚ್ಗೆ ಹೋಗ್ಬಿಡೋಣ. ಬರೂಚ್ನಾಗ ಇಳಿದ್ರೆ ಆಯ್ತು. ಬನ್ನಿ ಲೋಡ್ ಆದಮೇಲೆ ಸಿಗೋಣ. ಲೋಡ್ ಮಾಡ್ತಿದ್ದಾರೆ ಅಂದರೆ ಗ್ಯಾಪ್ ಭಾಳ ಬಿಟ್ಬಿಟ್ಟಿದ್ದಾರೆ ಹಿಂದೆ. ಅವ್ರು ನಾವು ಹೇಳ್ದಂಗೆ ಲೋಡ್ ಮಾಡೋಂಗಿಲ್ಲ, ಅವ್ರು ಹೇಳ್ದಂಗೆ ನಾವು ಲೋಡ್ ತಗೊಂಡು ಹೋಗ್ಬೇಕು. ಯಾಕಂದರೆ ಬ್ರೇಕ್ ಹೊಡೆದು ಮುಂದೆ ಗ್ಯಾಪ್ ಬಿಟ್ಟರೆ ಮುಂದಕ್ಕೆ ಮಾಲ್ ಡ್ಯಾಮೇಜ್ ಬರ್ತದೆ ಅಂತ ಹೇಳಿದರು. ಸರಿ ಹೆಂಗೆ ಹೇಳ್ತೀರ ಹಂಗೆ ಅಂತೇಳಿ ಕುತ್ಕೊಂಡೇನೆ. ನೋಡಿ ಬಂದು ಹೋಗಿ ಗಾಡಿ ಸಿಗೋಣ ಬನ್ನಿ. ನೋಡ್ಗುರು ಲೋಡ್ ಆಗಿದೆ. ಹಿಂದೆ ಇಷ್ಟು ಗ್ಯಾಪ್ ಬಿಟ್ಟಿದ್ದಾರೆ 4 ಅಡಿ. ಇದು ಪೂರ್ತಿ ಇಲ್ಲ 35 ಟನ್ ಐತೆ ಅಂದ್ಕೊಂಡಿದ್ದು ನಾನು. ನಮ್ಮ ಟ್ರಾನ್ಸ್ಪೋರ್ಟ್ನೇ ಕೇಳಿದ ಮೇಲೆ ಗೊತ್ತಾಗಿದ್ದಿದ್ದು 35 ಟನ್ ಮಾಲ್ ಇಲ್ಲ ಅಂತೇಳಿ. ಇವೆಲ್ಲ ಹಾಕಿದಾರಲ್ಲ ಇದನ್ನೆಲ್ಲ ಪ್ಯಾಕಿಂಗ್ ಮಾಡ್ತಾರೆ. ನಾವು ಹಿಂದೆ ಸೈಡ್ನಾಗೆ ಎಲ್ಲ ಮಾಲ್ ಹಾಕ್ಕೊಂಡು ಹೋಗ್ಬೇಕು. ಇನ್ನೂ ಎಷ್ಟು ಬರ್ತೈತೆ ಗೊತ್ತಿಲ್ಲ. ನೋಡಿ ಇವೆಲ್ಲ ಹೆಂಗೆ ಜರುಗಿಬಿಡ್ತಾವೆ ಮೇಲೆ. ಇದಕ್ಕಿನ್ನ ಟೈಟ್ ಮಾಡ್ತಾರೆ. ಕರೆಕ್ಟಾಗಿ ಐಟೆಕ್ ಕ್ಯಾಬಿನ್ ಲೆವೆಲ್ ಐತೆ. ಇದೆಲ್ಲ ರೆಡಿ ಮಾಡ್ಯಾರ ಮುರಿದಂಗೆ. ಇನ್ನು ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಬರೋ. ಕಾಟ ಮಾಡಿಸ್ಬೇಕು, ಎಷ್ಟು ಬರ್ತೈತೆ ಅಷ್ಟು. ಇನ್ನೂ ಮಾಲ್ ಹಾಕ್ಬೇಕು. ಮಳೆ ಬಂದು ನಿಂತತೆ. ಅವಿನ್ನು ಶಾಂಪಲಿಗೆ 4 ಬಾಕ್ಸ್ ಹಾಕ್ಬೇಕಂತೆ. ಅವು ಹಾಕಿದ್ಮೇಲೆ ಇವ್ರು ಯಾವಾಗ ಪ್ಯಾಕಿಂಗ್ ಮಾಡ್ತಾರೋ ಗೊತ್ತಿಲ್ಲ. ನಾನು ಅಂದ್ಕೊಂಡೆ ಯಾಕೆ ಇಷ್ಟಕ್ಕೊಂದು ಗ್ಯಾಪ್ ಬಿಡ್ತಿದಾರಲ್ಲ ಅಂತಂದು. ಪೂರ್ತಿ 35 ಟನ್ ಇದೇ ಐತೆ ಅಂದ್ಕೊಂಡು ನಾನು. ಆದರೆ ಈ 35 ಟನ್ ಇಲ್ಲ, ಇದು 25 ಟನ್ ಇರ್ಬೋದು ಅಂದ್ಕೊಂಡಿದ್ದೆ. ಕಾಟ ಮಾಡಿಸ್ದಾಗಲೇ ಗೊತ್ತಾಗೋದು. ಸುಮ್ಮನೆ ಮೋರ್ಬಿಗೆ ಎಂಟಿ ಹೋಗಿದ್ರೆ ಟೈಲ್ಸ್ ಲೋಡ್ ಆಗಿಬಿಡೋದು. ಇವತ್ತು ರಾತ್ರಿ ಹೋಗಿದ್ರೆ ಇಬ್ಬರು ಹೋಗಲಿಲ್ಲ. ಆ ಟೈಲ್ಸ್ ಯಾರು ಹೋಗ್ತಾರೆ ಅಂತೇಳಿ. ಟೈಲ್ಸಿಗೆ ಹೋದರೆ ಟಾರ್ಪಲ್ಲಿನ ತೊಂದರೆ ಆಗೋದು. ಅದಕ್ಕೆ ಪಾರ್ಸಲ್ ಅಂತಂದು ಬಂದರೆ ಸನ್ಮೇಕ್ತಾರೆ. ನೋಡಿ ಎಲ್ಲ ಫುಲ್ಲು ಓಪನ್ ಇದೆ, ಕ್ಲೋಸ್ ಮಾಡಿದ್ದಾರೆ. ಬನ್ನಿ ಮತ್ತೇನು ಮಾಡ್ತೀರಿ. ಅವರೆಲ್ಲ ರೆಡಿ ಮಾಡಿದ್ಮೇಲೆ ಫಸ್ಟ್ ಅವ್ರ ಕೆಲಸ ಮುಗಿದ್ಮೇಲೆ ಆಮೇಲೆ ನಾವು ಟಾರ್ಪಲ್ ಹಾಕೋದೆ. ಭತ್ತ ಎಲ್ಲ ಗಿಡ ಬೆಳೆದ್ಬಿಟ್ಟಿದಾವೆ ನೋಡಿ ಇಲ್ಲಿ. ಹಾಂ ನೋಡಿ ನೋಡಿ ಗುರು ಮಿಷಿನ್ನಾಗ ಟೈಟ್ ಮಾಡ್ತಿರೋದು. ಫುಲ್ ಎಲ್ಲ ಪ್ಯಾಕಿಂಗ್ ಕೊಟ್ಟು ಟೈಟ್ ಮಾಡ್ತಾ ಇದ್ದಾರೆ. ಪ್ಯಾಕಿಂಗ್ ಕೊಟ್ಟ ಮುಗೀತು. ಎಲ್ಲ ಹಿಂಗೆ ಪ್ಯಾಕಿಂಗ್ ಮಾಡೋದು ಇವರು. ಹೊರಗೆ ಮಳೆ ಬರ್ತಾನೆ ಐತೆ. ಇದೆಲ್ಲ ಪ್ಯಾಕಿಂಗ್ ಹಾಕ್ಸ್ಕೊಂಡು ಟಾರ್ಪಲ್ ಹಾಕ್ಕೋಬೇಕು ನೋಡಿ. ಉಳಿದಿದ್ದ ಮಾಲೆಲ್ಲ ಪಾರ್ಸಲು ಸೈಡಿಗೆ ಹಾಕ್ತಿದ್ರು. ಅದು ಇದು ಆ ಕಡೆ ಈ ಕಡೆಗೆ ಜರುಗ್ದಂಗೆ ಆಗ ಕಟ್ತಾರಂತೆ. ನೋಡೋಣ ಯಾವ ಥರ ಮಾಡಿಕೊಡ್ತಾರೋ. ಅವರೆಲ್ಲ ರೆಡಿ ಮಾಡಿದ್ಮೇಲೆ ನಾವು ಟಾರ್ಪಲ್ ಹಾಕ್ಯೋಣ ನೋಡಿ. भैया वो कट करना था, वो टार्पल में फंस जाएगा। हाँ ठीक है, सही किया ले. कुछ देर बाद फोन करे थे गाड़ी बनाते ಇನ್ನು ಒಂದೇ ಒಂದು ಪ್ಯಾಕಿಂಗ್ ಮಾಡಿರೋದು. ಇನ್ನು ಆ ಕಡೆನೂ ಐತೆ. ನೋಡೋಣ ಹೆಂಗೆ ಪ್ಯಾಕಿಂಗ್ ಮಾಡ್ತಾರಂತ ನೋಡೋಣ ಬನ್ನಿ. ನಿಮಗೂ ತೋರಿಸಿದ್ದೀನಿ ಒಂದು ಸ್ವಲ್ಪ. ನಾನು ಇವಾಗ ಬಂದು ನೋಡಿದ್ದು. ಇನ್ನು 3 ಲೈನ್ ಐತೆ ಪ್ಯಾಕಿಂಗ್ ಮಾಡೋದು. ಟಾರ್ಚ್ ಇರಲಿಲ್ಲ, ಅದಕ್ಕೆ ಟಾರ್ಚ್ ಹಾಕಿ ಕುಂತಿದ್ದು ನೋಡ್ರಿ. ಟಾರ್ಚ್ ಹಗ್ಗ ಟಾರ್ಪಲ್ ಹಾಕಿದ್ವಿ ಗುರು. ಹಗ್ಗ ಟಾರ್ಪಲ್ ಹಾಕೋಷ್ಟೊತ್ತಿಗೆ ಹೆಂಗಾಯ್ತು ನೋಡಿ. ಅಲ್ಲಿ ನೀರು ಬರ್ತಿದ್ದು. ಹೋಗಿ ಕೈ ತೊಳ್ಕೊಂಬಂದೆ. ಮಳೆ ಬಿಟ್ಟಿಲ್ಲ. 7 ಗಂಟೆ ಆಗೈತಿ, ಇನ್ನು ಬಿಲ್ ಕೊಟ್ಟಿಲ್ಲ. ಇವ್ರು ಯಾಕೋ ನನಗೆ ವೆಯ್ಟ್ ಮಾಡ್ತಿರ್ಬೇಕು. ಮೋಸ್ಟ್ಲಿ ಲೋಡಿಂಗ್ ದುಡ್ಡು ಕೊಡ್ಬೇಕೇನ. ನೋಡಿ ಇದನ್ನ ಬಿಚ್ಚ ಹಾಕ್ಬೇಕು. ಲೋಡಿಂಗ್ का पैसा देना क्या कितना बिल थे. ಕಾಟ ಆದಮೇಲೆ ಅಂತ ಗುರು ಬಿಲ್ ಕೊಡೋದು. ಫಸ್ಟ್ ಕಾಟ ಮಾಡ್ಸೋಣ. ಬೇಕಾಬಿಟ್ಟು ಹಾಕಿದ್ದೀವಿ, ಯಾಕಂದರೆ ಮತ್ತೆ ಹೋಗಿ ತೆಗಿಬೇಕಲ್ಲ. ಅದಕ್ಕೆ ಕಾಟ ಮಾಡಿಸಿ ಸಿಗೋಣ ಬನ್ನಿ. ಅಲ್ಲಿಂದ ಬಿಲ್ಲಿಗಿಲ್ಲಿ ಎಲ್ಲ ಇಸ್ಕೊಂಬಂದರೆ ಇಲ್ಲಿ ನೋಡಿ ಗುರು, ಜಾಮು ಅಂದರೆ ಜಾಮು. 20 ಕಿಲೋಮೀಟ್ರ್ ಐತೆ ಪಾರ್ಕಿಂಗು. ಪಾರ್ಕಿಂಗಿಗೆ ಹೋಗ್ಬೇಕು. ಯಾಕಂದರೆ ಇನ್ನೊಂದು ಮಾಲ್ ತುಂಬಕ್ಕೆ ಇನ್ನೂ ಲೊಕೇಶನ್ ಕೊಟ್ಟಿಲ್ಲ. ಲೊಕೇಶನ್ ಕೊಟ್ಟಿದ್ರೆ ಅಲ್ಲೇ ಹೋಗ್ತಿದ್ದೆ. ಇಲ್ಲಿ ಯಾರನ್ನು ನಂಬಿ ಎಲ್ಲಿ ರೋಡ್ನಾಗ ನಿಂತ್ಕೊಳಂಗಿಲ್ಲ. ನಿಂತ್ಕೊಂಡ್ರೆ ಡೀಸೆಲ್ ಪಂಗನಾಮ ಆಗ್ತದೆ. ಫುಲ್ ಟ್ಯಾಂಕ್ ಮಾಡಿಸಿದ್ನೆ ನೋಡಿ. ಟ್ಯಾಂಕ್ ಫುಲ್ ಮಾಡಿಲ್ಲ. 55 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ಡೆಫ್ ಖಾಲಿ ಆಗುತ್ತೆ. ಎಲ್ಲನೂ ಒಂದು 2 ಬಕೆಟ್ ಡೆಫ್ ಹಾಕ್ಬೇಕು. ಡೀಸೆಲ್ ಅಂತೂ ನುಣ್ಣಗೆ ಟ್ಯಾಂಕಿನೇ ಖಾಲಿ ಮಾಡಿಬಿಡ್ತಾರೆ ಇಲ್ಲಿ. ಅಂತ ಕಳ್ಸಿಲ್ಲ ಅದು. ಇಲ್ಲೆಲ್ಲಿ ಪಾರ್ಕಿಂಗ್ ಇಲ್ಲ. ಅದಕ್ಕೆ ಅಸ್ಲಾಲಿಗೆ ಹೋಗ್ಬೇಕು. ಅಲ್ಲಿ ನಾವು ಆಫೀಸ್ ಹತ್ರ ನಿಂತ್ಕೊಂತೀವಲ್ಲ, ಅಲ್ಲಿಗೆ ಹೋಗ್ಬೇಕು ಪಾರ್ಕಿಂಗ್ಗೆ. 9 ಗಂಟೆ ಆಗೈತೆ. ನಾವು ಪಾರ್ಕಿಂಗ್ ಮುಟ್ಟೋದ್ರಾಗೆ 11 ಆಗ್ತದೆ 12 ಆಗ್ತದೆ ಗೊತ್ತಿಲ್ಲ. ಇಲ್ಲೇ ಒಂಚೂರು ಟೋಲ್ ತಕನ ಒಂದು 3-4 ಯೂ ಟರ್ನ್ ಇದಾವೆ. ಇಲ್ಲೇ ಫುಲ್ ಜಾಮು. ಮತ್ತು ಸರ್ವಿಸ್ ರೋಡ್ ಮಾಡ್ತಿದ್ದಾರೆ, ಅಲ್ಲಿನೂ ಫುಲ್ ಜಾಮ್ ಇರುತ್ತೆ. ನಾನೇನೋ ಖುಷಿಯಾಗಿ 35 ಟನ್ ಒಂದೇ ತಗೊಂಡ್ಕೊಂಡು ಹೋದರೆ ಅಲ್ಲಿ ನೋಡಿದರೆ 21 ಟನ್ ಲೋಡ್ ಮಾಡಿದ್ದಾರೆ. ಸುಮ್ಮನೆ ಮೋರ್ಬಿಗೆ ಟೈಲ್ಸಿಗೆ ಹೋಗ್ಬಿಟ್ಟಿದ್ರೆ ಈಗ ಅನ್ವಾಗ 3 ಫ್ಯಾಕ್ಟ್ರಿನಾಗೆ ಇವತ್ತೇ ಲೋಡ್ ಮಾಡ್ಕೊಂಡು ಹೊರಟುಬಿಡ್ತಿದ್ದೆ. 200 ಕಿಲೋಮೀಟ್ರ್ ಯಾರು ಹೋಗ್ತಾರೆ ಅಂತೇಳಿ ಇಲ್ಲೇ ಲೋಡ್ ಮಾಡಿದ್ದಕ್ಕೆ ಹಿಂಗತ್ತು ನೋಡಿದ್ರು.
ಅದು ಹಿಂದೂಪುರ್ ಲೋಡ್ ನನಗೆ ಬಂದಿದ್ದು, ಆ ಗಾಡಿಗೆ ಬಿಟ್ಕೊಟ್ಟೆ. ಹಿಂದೂಪುರ್ ತುಂಬಿದ್ರೆ ಇನ್ನೂ ಬುದ್ಧಿವಂತರಾಗ್ಬಿಡ್ತಿದ್ವಿ. ನಾವು ಇಬ್ಬರೇ ಇದ್ದೀವಿ, ಸಿಂಗಲ್ ಇದ್ದಾನೆ, ಒಂದೇ ತಗ ಲೋಡ್ ಅಂತೇಳಿ ಬಿಟ್ಕೊಟ್ಟಿದ್ದು. ಇಲ್ಲಾಂದಿದ್ರೆ ನಾನು ಅದಕ್ಕೆ ಹೋಗ್ತಿದ್ದು. ಅದು ನಮ್ಮದೇ ಗಾಡಿ ಅಂತೇಳಿ ಬಿಟ್ಕೊಟ್ಟಿದ್ದು ಅಷ್ಟೇ. ಬೇರೆಯವ್ರದ್ದಾಗಿದ್ದರೆ ಬಿಟ್ಕೊಡ್ತಿದ್ದಿಲ್ಲ ಲೋಡ್ನ. ಹಿಂದೂಪುರಿಂದ 70 ಕಿಲೋಮೀಟ್ರ್ ಹೋಗಿ ಲೋಡ್ ಮಾಡ್ಕೊಂಡು ಅಲ್ಲೇ ಬರ್ತಾ ಇದ್ದಾನೆ ಎಲ್ಲೋ. ಇಲ್ಲಿ ಮುಂದೆ ಒಂದು ಯೂ ಟರ್ನ್ ಐತೆ ಗುರು, ಅದಕ್ಕೆ ಎಷ್ಟು ಟ್ರಾಫಿಕ್ ಜಾಮ್ ಆಗೋದು. ಇಲ್ಲೊಂದು ಮತ್ತೆ ಟೋಲ್ ದಾಟಿದ ಮೇಲೆ ಒಂದು ಅಲ್ಲಿ ಫ್ಲೈಓವರ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅಷ್ಟು ಜಾಮ್ ನೋಡಿ. ಬನ್ನಿ ಪಾರ್ಕಿಂಗ್ ಹೋಗೋಕ್ಕಿನ್ನ ಎಷ್ಟೊತ್ತಾಗ್ತೋ ಹೋಗಿ ನೋಡು. खत्म, बाय बाय, टाटा, गुड बाय, गया.